ಶ್ರೀ ಗುರುಭ್ಯೋ ನಮಃ. ಹಲೋ, ನಮಸ್ತೆ. ನಾನು ತೇಜಸ್ವಿನಿ ಹೆಗಡೆ, ಇವಳು ನನ್ನ ತಂಗಿ ಪಯಸ್ವಿನಿ ಹೆಗಡೆ. ಈಗಾಗಲೇ ನಿಮಗೆಲ್ಲ ಇವಳ ಪರಿಚಯ ಆಗಿದೆ ಅಂತ ಅಂದ್ಕೊಳ್ತೇನೆ. ಬೇಕು ಅಂದರೆ ನನ್ನ ವಿಡಿಯೋ ಚಾನೆಲ್, ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನಲ್ಲಿ ಇವಳ ಬಗ್ಗೆ ಪರಿಚಯವನ್ನು ಹಾಕಿರುತ್ತೇನೆ, ಓದಿಕೊಳ್ಳಿ. ಲೈವ್ ಸೂತ್ರ ಈ ಒಂದು ಹೊಸ ಸರಣಿಯಲ್ಲಿ ಆಸ್ಟ್ರೋ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡಲು ನಾವಿಲ್ಲಿ ಸೇರಿದ್ದೇವೆ. ನಿಮಗೆಲ್ಲ ಸಾಕಷ್ಟು ಕುತೂಹಲ ಮತ್ತು ಅರಿವನ್ನು ಇದು ಮೂಡಿಸುತ್ತಿದೆ ಎಂದು ಭಾವಿಸ್ತೇನೆ ನಾನು. ಕಳೆದ ಸಂಚಿಕೆಯಲ್ಲಿ ನಾವು ಪಯಸ್ವಿನಿ ಚಂದ್ರನ ಕುರಿತು ಪೀಠಿಕೆಯನ್ನು ಆರಂಭಿಸಿದ್ದೆವು. ಯಾವ ರೀತಿ ಈ ಚಂದ್ರನಿಗೂ ಯೂನಿವರ್ಸಲ್ಲಲ್ಲಿರುವ ಆ ಚಂದ್ರ ಉಪಗ್ರಹನಿಗೂ ನಮಗೂ ಹೇಗೆ ಸಂಬಂಧ, ಯಾಕೆ ಅನ್ನೋದನ್ನು ತಿಳಿದುಕೊಳ್ತಾ, ಒಂದು ಮಗುವಿಗೂ ಮತ್ತು ತಾಯಿಗೂ ಚಂದ್ರನಿಗೂ ಇರುವ ಸಂಬಂಧದ ಕುರಿತು ಕೂಡ ನಾವು ಕ್ಲುಪ್ತವಾಗಿ ವಿವರಣೆಯನ್ನು ನೋಡಿದೆವು. ಈ ಸರಣಿಯಲ್ಲಿ ನನಗೆ ಗರ್ಭದಲ್ಲಿರುವ ಶಿಶುವಿಗೆ ಚಂದ್ರನ ಬಲವನ್ನು ವೃದ್ಧಿಸಲು ಈಗ ಹುಟ್ಟುವ ಪೂರ್ವಜನ್ಮ ಪ್ರಾರಬ್ಧ ಕರ್ಮ ಅನ್ನೋದಂತೂ ಇದ್ದೇ ಇರುತ್ತೆ ನಮ್ಮ ಜೊತೆ. ಆದರೆ ಅದನ್ನು ಯಾವುದೇ ಒಳಿತಿದ್ರೆ ಮತ್ತಷ್ಟು ಪುಷ್ಟಿ ಕೊಟ್ಟು ಇನ್ನಷ್ಟು ಒಳಿತಿನಿಂದ ಮಗು ಹೊರಗೆ ಬರಲು ಚಂದ್ರನ ಬಲ ವೃದ್ಧಿಗೊಳಿಸಲು ಒಂದು ಗರ್ಭದಲ್ಲಿರುವ ಶಿಶುವಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮೊದಲಿಗೆ ಕೇಳ್ತಾ ಇದ್ದೇನೆ. ಪ್ರಾರಬ್ಧ ಕರ್ಮವನ್ನು ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಹೌದು, ಅದು ಅನುಭವಿಸಲೇಬೇಕು. ಈಗ ಓಕೆ, ಒಂದು ಪರಿಹಾರ ಅಂತ ಹೇಳಿದ್ರಲ್ಲ, ಈ ಪರಿಹಾರ ಮಾಡಿದಾಗ ಹಾಗಾದ್ರೆ ಅನುಭವಿಸ್ಲೇಬೇಕಲ್ಲ. ಹಾಗಾದ್ರೆ ಯಾಕೆ ಪರಿಹಾರ ಮಾಡಬೇಕು? ಯಾಕೆ ನಾನು ಹಾಗಾದ್ರೆ ಒಳ್ಳೆ ಎನ್ವೈರ್ಮೆಂಟ್ ಕೊಡ್ಬೇಕು? ಆರಾಮ್ ತಿಂತೇನೆ, ಕುಡಿತೇನೆ, ತಿರುಗ್ತೇನೆ, ನನಗೆ ಬೇಕಾದಾಗ ಮಾಡ್ತೇನೆ, ಆ ಲೈಫ್ ಸ್ಟೈಲಲ್ಲಿ ಇರ್ತೇನೆ ಅಂತ ಹೇಳ್ಬೋದಲ್ಲ. ಫಾರ್ ಎಕ್ಸಾಂಪಲ್, ಮರುಭೂಮಿಗೆ ನೀವು ಹೋಗ್ಲೇಬೇಕು ಅಂತ ಇರುತ್ತೆ, ಅಥವಾ ಲ್ಯಾಂಡ್ ಆಗ್ತೀರಾ, ಅದು ಕರ್ಮ, ಹೋಗ್ಲೇಬೇಕು. ಅಥವಾ ಬೀಳ್ತೀರಾ ನೀವು ಮರುಭೂಮಿಗೆ, ಆಯ್ತಾ? ಯಾಕೆಂದ್ರೆ ಆ ಟೈಮಲ್ಲಿ ಅನುಭವಿಸ್ಬೇಕು ಅಂತ ಇತ್ತು. ಆ ಮರುಭೂಮಿಯಲ್ಲಿ ನಿಮಗೆ ಮುಂದೆ ಒರೆಯಲು ಒಂಟೆ ಸಿಗುತ್ತಾ, ಅಥವಾ ಮರುಭೂಮಿಗೆ ಸಂಬಂಧಪಟ್ಟ ಆ ವಾಹನಗಳು ಸಿಗುತ್ತಾ, ಅಥವಾ ಬರೀ ಕಾಲು ನಡ್ಕೊಂಡು ಹೋಗ್ಬೇಕಾ? ಈ ಮೂರು ಡಿಸೈಡ್ ಆಗೋದು ನೀವು ಒಳ್ಳೆಯ ಸ್ಥಿತಿಲಿದ್ದಾಗ ಯಾವ ಯಾವ ಕರ್ಮಗಳನ್ನು ಮಾಡಿದ್ದೀರಾ, ಯಾವ ಥರ ಜೀವನ ಮಾಡಿದ್ದೀರಾ, ಎಷ್ಟು ಪರಿಹಾರಗಳನ್ನು ಮಾಡ್ಕೊಂಡಿದ್ದೀರಾ ಅದರ ಮೇಲೆ ಇರುತ್ತೆ. ಮರುಭೂಮಿಗೆ ಬೀಳದಂತೂ ಕರ್ಮದಲ್ಲಿರೋದು. ತಯಾರಿ ಮಾಡ್ಕೊಂಡು ನೀವು ಹೊರಟಿದ್ರಿ ಪ್ರಯಾಣ ಮಾಡುವಾಗ ಅನ್ನೋದು, ಹೇಗೆ ಜೀವಿಸ್ತೀರಿ ಅನ್ನೋದ್ರ ಮೇಲೆ. ಹೀಗೆ ಈಗ ಸೀಸನ್ ಚೇಂಜ್ ಆಗುತ್ತಲ್ವ, ಮಳೆಗಾಲ ಬಂತು ಹೇಳುವಾಗ ನೀವು ಪ್ರಿಪೇರ್ ಆಗ್ತೀರಿ ತಾನೆ. ಮಳೆಗಾಲ ಇನ್ನೋವೇಟಿಬಲ್, ಆದ್ರೆ ನೀವು ಪ್ರಿಪೇರ್ ಆಗ್ತೀರಾ, ನಿಮ್ಮ ಬಟ್ಟೆ ಎಲ್ಲ ಸಾಮಾನುಗಳು ರೆಡಿ ಮಾಡ್ಕೊಳ್ತೀರಾ, ಅಥವಾ ಒಂದು ಹಿಮಾಲಯಕ್ಕೆ ಹೋಗುವಾಗ ಪ್ರಿಪೇರ್ ಆಗಿ ಹೋಗ್ತೀರಲ್ಲ, ಇದು ಹಾಗೆಯೇ. ಈಗ ಯಾರೋ ಜ್ಯೋತಿಷಿಗಳು ಹೇಳ್ತಾರಲ್ಲ, ಓಕೆ ಟೈಮ್ ಸರಿ ಇಲ್ಲ, ನೀವು ಈ ತರ ಇರಬೇಕು ಅಂತ. ಇದರ ಅರ್ಥ ಪ್ರಿಪೇರ್ ಆಗಿ, ಮೈಂಡ್ಫುಲಿ, ಮೈಂಡಿಂದ ದೈಹಿಕವಾಗಿ. ಓಕೆ, ನಿಮ್ಗೆ ಹುಷಾರಿರಲ್ಲ ಅಂತ ಹೇಳುವಾಗ ಓಕೆ, ಅದು ದೇಹಕ್ಕೂ ಸಿಗ್ಬೇಕು, ಮೈಂಡಿಗೂ ನಾವು ತಯಾರಿ ಮಾಡಿ ಇರಬೇಕು. ಹೇಗೆ ಅದನ್ನು ತೀವ್ರತೆ ಕಮ್ಮಿ ಮಾಡಿಕೊಳ್ಳಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಮೆಂಟಲಿ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಎಲ್ಲೋ ಒಂದು ಕಡೆ ಅದು ನಿಮ್ಗೆ ಬರ್ತಾ ಹೋಗುತ್ತೆ. ಹೀಗೆ ಮಾಡು, ಹಾಗೆ ಮಾಡು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅಥವಾ ಸಮಾಧಾನದಲ್ಲಿ ಇಡ್ಬೋದು ಅದು. ಸೊ ಎಲ್ಲ ಡಿಪೆಂಡ್ಸ್ ಅಂತ ಪರಿಹಾರ. ಈಗ ಮಗು ಹೊಟ್ಟೆ, ನಾನು ಹೇಳಿದ್ದೆಲ್ಲ ಲಾಸ್ಟ್ ಟೈಮು, ಗರ್ಭದಲ್ಲಿ ಇರುವಾಗ 3 ಶಕ್ತಿಗಳಿರುತ್ತೆ, ಧಾರಣ, ಸ್ಮರಣ ಮತ್ತು ಗ್ರಹಣ ಅಂತ. ಸೊ ಮೊದಲೇ ಗೊತ್ತಿರುತ್ತಲ್ವಾ. ಸೊ ಒಳ್ಳೊಳ್ಳೆದನ್ನು ಕೊಡ್ತಾ ಹೋಗಿ. ಅಂದ್ರೆ ನಿಮ್ಗೆ ಯಾವ ತರ ಇಷ್ಟ, ಒಳ್ಳೆ ಸಾತ್ವಿಕವಾದ ಫುಡ್ ಅಂತ ಹೇಳಿದ್ನಲ್ವ, ಶುದ್ಧ ಆಹಾರ ಮತ್ತೆ ಪ್ರೀತಿಯಿಂದ ತಯಾರಿಸಿದ ಆಹಾರ. ಚಂದ್ರ ಈಸ್ ಇಮೋಷನ್ಸ್ ಅಲ್ವಾ. ಚಂದ್ರ ಅಂದ್ರೆ ತಾಯಿ, ಚಂದ್ರ ಅಂದ್ರೆ ಫುಡ್ ಅಲ್ಲೂ ನೀವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತ ಇದ್ರೆ ಮೊಸರು, ಹಾಲು, ಇವುಗಳೆಲ್ಲ ಚಂದ್ರನಿಗೆ ಸಂಬಂಧ. ಬೆಳ್ಳಿ ಎಲ್ಲ ಅದಕ್ಕೆ ಬೆಳ್ಳಿ ಲೋಟದಲ್ಲಿ ಹಾಲು ಕುಡೀರಿ ಹೇಳ್ತಾರೆ, ಬೆಳ್ಳಿ ಲೋಟದಲ್ಲಿ ಮಗುವಿಗೆ ತಿನ್ನಿಸ್ತಾರೆ. ಬೆಳ್ಳಿ ಎಲ್ಲಾದ್ರೂ ಬೆಳ್ಳಿ ಇದು ಆ ತರದ್ದು. ಸೊ ಇಂಟೆನ್ಷನ್ ಆಫ್ ಪ್ರಿಪೇರಿಂಗ್ ಇರುತ್ತಲ್ಲ, ಫುಡ್ ಇರುತ್ತಲ್ಲ, ಅದು ಖುಷಿಯಿಂದ ತುಂಬಾ ಮ್ಯಾಟರ್ ಆಗುತ್ತೆ. ಅದಕ್ಕೆ ಎಲ್ಲ ಕಡೆ ಕರೆದು ಬಡಿಸ್ತಾರೆ ಅಲ್ವಾ, ಗರ್ಭಿಣಿಗೆ ಸಂತೋಷಗೊಳಿಸಕ್ಕೆ. ಆಮೇಲೆ ಒಂದು 6 ತಿಂಗಳಾಗುವಾಗೆ ತಾಯಿ ಮನೆಗೆ ಹೋಗುವ ಸಂಪ್ರದಾಯ ಇದೆ. ಇನ್ನೊಂದು ಸೀಮಂತ ಅಂತ ಮಾಡ್ತಾರೆ ಅಲ್ವಾ. ಸೊ ಸೀಮಂತದಲ್ಲಿ ಡಿಫ್ರೆಂಟ್ ಖುಷಿ ಪಡಿಸ್ತಾರೆ. ಆದ್ರೆ ಆಕ್ಚುಯಲ್ ಸೀಮಂತ ಇಸ್ ಡಿಫ್ರೆಂಟ್. ಅದರಲ್ಲಿ ಆಕ್ಚುಲ್ ಹಳೆ ಕಾಲದಲ್ಲಿ ಇತ್ತಂತೆ, ತಾಯಿಯ ಎನರ್ಜಿ ಸೆಂಟರ್ಸ್ ಅನ್ನ ಅಲೈನ್ ಮಾಡೋದು, ಸ್ಪೆಸಿಫಿಕ್ ಆಗಿ ಅಪ್ಪರ್ ಪೋರ್ಷನ್. ಅಂದ್ರೆ ಹಳೆ ಕಾಲದ ಇದು ಪದ್ಧತಿ ಇದೆ, ವೇದಗಳು ಮೊಳಗ್ತಾ ಇರ್ಬೇಕು ಆ ದಿನ, ಕೆಲವರು ಶ್ರೀರಾಗಗಳನ್ನ ನುಡಿಸ್ತಾ ಇರ್ತಿದ್ರಂತೆ. ಮತ್ತೆ ಹೇಳ್ತಾರೆ ನಾಡಿಕಾಂತ ಅಂತ ಒಂದು ಮುಳ್ಳಿರುತ್ತಂತೆ, ಅದನ್ನ ಒಂದು ಆತರ ಪ್ರಭಾವಿತ ವ್ಯಕ್ತಿಯೊಬ್ಬನು ಅವಳ ಆಜ್ಞಾ ಚಕ್ರದಿಂದ ಹಿಡಿದು ಹಿಂದಿನವರೇ ತಗೊಂಡು ಹೋಗಿ ಬಿಡೋದ್ರಿಂದ ಇತ್ತಂತೆ. ಅದರ ಅರ್ಥ ಅವಳಲ್ಲಿ ವಿಕಸನ ಆದ ಹಾಗೆ, ಅವಳ ನರನಾಡಿಗಳಲ್ಲಿ ವಿಕಸನ ಆದ ಹಾಗೆ, ಅದೇ ನರಮಂಡಲ ಅಲ್ವಾ ಸಪೋರ್ಟ್ ಮಾಡ್ತಾ ಇರೋದು ಮಗುವಿಗೆ, ಆ ಮಗುವಿನಲ್ಲೂ
ಪ್ರಭಾವ ಬೀರ್ತಾ ಹೋಗುತ್ತೆ. ಸೀಮಂತ ಅಂದ್ರೆ ತಿನ್ನುವುದು ಖುಷಿದು ಹೌದು, ಬಟ್ ಬರೀ ಅದಲ್ಲ, ಗರ್ಭ ಸಂಸ್ಕಾರದಲ್ಲಿ ಬರುವ ಮಹತ್ತರವಾದ ಒಂದು ಸಂಸ್ಕಾರ ಗರ್ಭ ಸಂಸ್ಕಾರ ಸೀಮಂತ. ಆ ದಿನ ಇಂತಹ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದು, ಆ ತಾಯಿಗೆ ಮನಸ್ಸಿಗೆ ಪುಷ್ಟಿ ಕೊಡುವಂಥದ್ದು, ಆ ತಾಯಿಯ ಗರ್ಭಾವಸ್ಥೆಗೆ ಸಪೋರ್ಟ್ ಆಗಿರುವಂಥದ್ದು, ಅವಳ ಆರೋಗ್ಯ ಚೆನ್ನಾಗಿರುವಂಥದ್ದು, ಮನಸ್ಥಿತಿ ಚೆನ್ನಾಗಿರುವಂಥದ್ದು, ಹಾಗೂ ಅಲ್ಲಿ ಪ್ರಾರ್ಥನೆ ಆಗುವಂಥದ್ದು ಆ ಮಗುವಿಗೆ ಸಂಬಂಧಪಟ್ಟು ಜನನ ಕಾಲದಲ್ಲಿ ಜನ ಆದ ಮೇಲೆ. ಸೊ ಸಮಥಿಂಗ್ ವೆರಿ ಇಫೆಕ್ಟಿವ್ ವಾತಾವರಣವನ್ನು ಕೊಡುವಂಥದ್ದು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಇಮೋಷನ್ ಮೂಲಕ ಚಂದ್ರನ ಬಲ ವೃದ್ಧಿಗೆ ತುಂಬಾ ಇಂಪಾರ್ಟೆಂಟ್, ಅಲ್ಲಿಂದ ಶುರುವಾಗುತ್ತೆ. ಈಗ ಕೆಲವು ಇನ್ನೂ ಎಷ್ಟೋ ಜನ ಮೊದಲ ಎಪಿಸೋಡ್ ನೋಡಿ ನಮ್ಗೆ ಆಸ್ಟ್ರೋ ಕೌನ್ಸಿಲಿಂಗ್ ಇನ್ನೂ ಹೆಚ್ಚು ಮಾಹಿತಿ ಬೇಕು ಏನು ಅಂತ ಹೇಳ್ತಾರೆ. ಈ ಪ್ರಶ್ನೆಯ ಮೂಲಕ ನೀವು ಅದಕ್ಕೆ ಉತ್ತರಿಸಬಹುದು ಅಂತ ಅಂದ್ಕೊಳ್ತೀನಿ. ಒಂದು ಮಗು ಜನನ ಆದಾಗ ಜಾತಕ ತಯಾರಿಸಿ ಕೊಂಡೋಗ್ತಾರೆ, ಅದು ಏನು ಕ್ವಶನ್ ನಿಜವಾಗ್ಲೂ ಕೇಳಬೇಕು. ಆಸ್ಟ್ರೋ ಕೌನ್ಸಿಲಿಂಗ್ ಆ ಚಿಕ್ಕ ಮಗುವಿನ ಹೊರಸ್ಕೋಪಿಂದ ಹೇಗೆ ಶುರುವಾಗುತ್ತೆ. ಹೌದು. ಆಕ್ಚುಲಿ ನಂಗೆ ಒಂದು ಖುಷಿಯಾಗಿರೋದು ಅಂದ್ರೆ ರೀಸೆಂಟ್ ಆಗಿ ಒಂದು 2 ಜನ ನನ್ನ ಜೊತೆ ಮಾತಾಡಿದ್ರು. ಕ್ಲೈಂಟ್ಸ್ ಅಂತ ಹೇಳ್ಬೋದು, ಗುರ್ತಾ ಇದ್ದವರು. ಮಗುವಿನ ಜನನ ಆಯಿತು ಮೇಡಮ್, ನನಗೆ ಮಗುವಿನ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೋಬೇಕು, ನನ್ನ ಮಗುವಿನ ಮನಸ್ಸು ಹೇಗಿದೆ, ಎಲ್ಲಿ ವೀಕ್ನೆಸ್ ಇದೆ, ಎಲ್ಲಿ ಸ್ಟ್ರೆಂತ್ ಇದೆ, ಮತ್ತೆ ಯಾವ ಹೆಸರಿಡಬೇಕು. ಹೆಸರು ತುಂಬಾ ಮಹತ್ವ. ಯಾಕೆಂದ್ರೆ ಹೆಸರನ್ನ ನಾವು ಕರಿತಾನೇ ಇರ್ತೀವಿ, ಒಂದು 100 ಸಲ ಕರಿತೇವೆ. ನಾಮ ಜಪ ಅದು, ಹೆಸರು ಜಪ ಅದು. ಸೊ ಅಲ್ಲಿಂದ ಶುರುವಾಗುತ್ತೆ. ಆ ಮಗುವಿಗೆ ತುಂಬಾ ಅರ್ಥವತ್ತಾದ ಹೆಸರನ್ನಿಟ್ಟು ಕರಿತಾ ಇರುವಾಗ ಅದು ಅದರ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ತಾ ಇರುತ್ತೆ, ಕೇಳ್ತಾ ಇರುತ್ತೆ. ಆ ವೈಬ್ರೇಷನ್ ಹೇಳ್ತಾರಲ್ಲ, ಮಂತ್ರ ಜಪ ಮಾಡ್ತೀವಿ, ಯಾಕೆ ಆ ವೈಬ್ರೇಷನ್, ಸೌಂಡು ಎಲ್ಲದು ಮ್ಯಾಟರ್ ಆಗಿ ನಮ್ಮಲ್ಲಿ ಚೇಂಜಸ್ ತರುತ್ತೆ. ಹೌದಾ? ಆ ಹುಟ್ಟಿದ ಮಗುವನ್ನು ಆ ಹೆಸರಿಂದ ಕರೆದಾಗ ಆ ಹೆಸರಿನ ಪ್ರಭಾವ ಹೇಗಿರುತ್ತಲ್ಲ, ಅಲ್ಲಿಂದ ಶುರುವಾಗುತ್ತೆ. ಆ ಎನರ್ಜಿ ಹೋಗ್ತಾ ಇರುತ್ತೆ. ಆ ಒಂದು ಹೆಸರಲ್ಲಿ ಖುಷಿ ಸಿಗ್ಬೇಕು, ನಮಗೆ ಶಕ್ತಿ ಇರಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು, ಹುಟ್ಟಿದ ಕೂಡಲೇ ನೀವು ಯಾರ ಹತ್ರ ಹೋಗ್ತಿರಲ್ಲ, ಅವ್ರ ಹತ್ರ ಹೋಗಿ ಫಸ್ಟ್ ಕೇಳಿ, ನನ್ನ ಮಗುವಿನ ಮನಸ್ಸು ಹೇಗಿದೆ, ಮನಸ್ಸಿನ ಸ್ಟ್ರೆಂತ್ ಹೇಗಿದೆ. ಸೊ ಮಗುವನ್ನ ಅರ್ಥ ಮಾಡ್ಕೊಳ್ಳಿ, ಹೇಗಿದ್ದಾನೆ ನನ್ನ ಮಗು ಅಥವಾ ಹೇಗಿದ್ದಾಳೆ ನನ್ನ ಮಗಳು, ಅವನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಸೊ ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು, ಅಥವಾ ನಾವು ಯಾವ ತರ ಆ ಮಗುವಲ್ಲಿ ಪುಷ್ಟಿಯನ್ನ ವೃದ್ಧಿಸ್ಬೇಕು. ಆಹಾರ, ದೇಹಕ್ಕೆ ಆಹಾರ ಇರಲಿ, ಮನಸ್ಸಿಗೆ ಆಹಾರ. ಫಾರ್ ಎಕ್ಸಾಂಪಲ್, ಒಂದು ಮಗುವನ್ನ ಈಗ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ರೆ ಹೇಳ್ತಾರೆ ಬಲ ಸ್ವಲ್ಪ ಕಡಿಮೆ ಅಂತ. ಅದು ಪರ್ಟಿಕ್ಯುಲರ್ ಒಂದು ನಕ್ಷತ್ರನೂ ಇದೆ, ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಲ್ಲ ಇವಾಗ. ಸೊ ಹಾಗಿದ್ದಾಗ ಹೇಳ್ಬೇಕು ಅವರಿಗೆ, ಡೈರೆಕ್ಟ್ ಆಗಿ ಹೇಳೋದಲ್ಲ. ಕೌನ್ಸಿಲಿಂಗ್ ಅಂದ್ರೆ ಅರ್ಥ ಏನು, ಈ ಮಗುವಿಗೆ ತಾಯಿಯ ಪ್ರೀತಿ ಜಾಸ್ತಿ ಬೇಕು ಅಂತ ಹೇಳ್ತೇವೆ. ಆಯ್ತಾ? ತಾಯಿ ಆ ಮಗುವಿನ ಜೊತೆ ಇರ್ಬೇಕು, ಮತ್ತೆ ಮನಸ್ಸಿಗೆ ಶಕ್ತಿಯನ್ನು ಕೊಡುವಂತ ಪರಿಸರವನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಇದ್ರೆ, ಮನೆಯಲ್ಲಿ ಒಂದು ಸಾತ್ವಿಕ ಎನ್ವೈರನ್ಮೆಂಟ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ಹನುಮಾನ್ ಚಾಲಿಸ ಹೇಳ್ತಾ ಇರೋದು, ಭಜನೆಗಳನ್ನು ಹೇಳ್ತಾ ಇರೋದು, ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಇರೋದು, ಒಂದು ಧನಾತ್ಮಕ ಕಥೆಗಳನ್ನ ಹೇಳುವಂತದ್ದು, ಪುರಾಣ ಕಥೆಗಳನ್ನು ಹೇಳುವಂತದ್ದು. ಫಾರ್ ಎಕ್ಸಾಂಪಲ್, ಎಲ್ಲ ಚಿಕ್ಕ ಮಕ್ಕಳಿಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ. ಸೊ ಅವನ ಬಗ್ಗೆ ಹೆಚ್ಚು ಹೇಳಿ ಕಥೆಗಳನ್ನ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಶಿವನ ಬಗ್ಗೆ ಹೇಳಿ, ಕೃಷ್ಣನ ಬಗ್ಗೆ ಹೇಳಿ, ರಾಮನ ಬಗ್ಗೆ ಹೇಳಿ. ಈ ತರ ನೀನ್ ಯಾವಾಗ ಕರೆದು ಹನುಮಂತ ಬರ್ತಾನೆ, ಹನುಮಂತ ಇದ್ದಾನೆ. ಸೊ ಅಥವಾ ನೀವು ದಿನಾಲು ಒಂದು ಟೈಮಲ್ಲಿ ಹನುಮಾನ್ ಚಾಲಿಸ ಹೇಳ್ತಾ ಇರಿ. ಹನುಮಾನ್ ಚಾಲಿಸ ಹೇಳಿದಾಗ ಅದು ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತೆ, ಅದು ಗ್ರಾಸ್ ಮಾಡ್ತಾ ಇರುತ್ತೆ. 8 ವರ್ಷದವರೆಗೆ ರಿಸೆಪ್ಟಿವ್ ಇರುತ್ತೆ ತುಂಬಾ. ಅದು ಹೇಗಿದೆ ಎನ್ವೈರನ್ಮೆಂಟ್, ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಅದನ್ನ ನೋಡ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಇದು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿರೋದು. ನೀವು ದಿನಾನು ಹನುಮಾನ್ ಚಾಲಿಸ ಹೇಳ್ತೀರಲ್ಲ, ಆ ಮಗು 1, 2 ವರ್ಷ 3 ವರ್ಷದೊಳಗೆ ಕಲ್ತ್ಕೊಂಡ್ ಬಿಟ್ಟಿರುತ್ತೆ, ತಾನೇ ಹೇಳಕ್ ಶುರು ಮಾಡುತ್ತೆ ಹನುಮಾನ್ ಚಾಲಿಸ. ಎಫರ್ಟ್ಲೆಸ್ ಆಗಿ ಹೇಳ್ಕೊಡ್ಬೋದು. ಈವನ್ ಹೊಟ್ಟೆ ಒಳಗಿದ್ದಾಗ ನಂಗೆ ಮಾಡ್ಬೋದು ಪ್ರೋಗ್ರಾಮಿಂಗ್ ಅನ್ನ. ಈಗ ಯಾವುದೋ ಮಗುವಿನ ಆಸ್ಟ್ರಾಲಜಿ ತಗೊಂಡು ಹೋದಾಗ ಈ ಚಂದ್ರ ಅವನ ಬಲ ತುಂಬಾ ಕಮ್ಮಿ ಇದೆ ಅಂದಾಗ ಅದು ಮನಸ್ಸಿಗೆ ಕಾರಣ, ತುಂಬಾ ವೀಕ್ ಇರುತ್ತೆ, ಆಗ ಕಾಣದೇ ಇರಬಹುದು. ಇನ್ಯಾವ ಬೆಳೆಯುವ ಹಂತದಲ್ಲಿ ಎಕ್ಸಾಕ್ಟ್ಲಿ ಆವಾಗ ಹೇಳ್ಬೋದು. ಕೆಲವರು ಆರ್ಗ್ಯೂ ಮಾಡ್ಬೋದು, ಇಲ್ಲಲ್ಲಪ್ಪ ನನ್ನ ಮಗು ತುಂಬಾ ಸ್ಟ್ರಾಂಗ್ ಇದೆ, ಸ್ಟ್ರೆಂತ್ ಇದೆ, ಚೆನ್ನಾಗಿದ್ದಾನೆ ಅಂತ ಹೇಳ್ಕೊಂಡು. ಇದು ಈಗ ನೀವು ಅವನಿಗೆ ಮಗುವನ್ನು ಪ್ರಿಪೇರ್ ಮಾಡ್ತಾ ಇರೋದು ಯಾವಾಗ ಅದು ಇಂಡಿಪೆಂಡೆಂಟ್ ಆಗುತ್ತಲ್ಲ, ಅದು ದೊಡ್ಡೋನಾಗ್ತಾನಲ್ವಾ, ಆಗ ನಿಮ್ಮ ಮಾತು ಕೇಳಲ್ಲ. ಅದೇ ಹೇಳಿದ್ಯಲ್ಲ ಕನ್ನಡದಲ್ಲಿ ಇದೆಯಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಲ್ವಾ. ಸೊ ಹಾಗೆ ಚಿಕ್ಕದಿರುವಾಗ ನೀವು ಚೆನ್ನಾಗಿ ಅದನ್ನ ಬೆಳೆಸಿ, ಚೆನ್ನಾಗಿ ಅದಕ್ಕೆ ಶೇಪ್ ಕೊಡಿ. ದೊಡ್ಡದಾಮೆ ಕೇಳಲ್ಲ. ಬೇಕಾದ್ರೆ ಎಷ್ಟೋ ಪೇರೆಂಟ್ಸ್ ಬಂದಿದ್ರು, ಮಗು ಕೇಳ್ತಾ ಇಲ್ಲ, ನನ್ನ ಮಾತು ಕೇಳಲ್ಲ,
ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾನೆ, ಅಥವಾ ಮೊಬೈಲ್ ಕೊಡೋದೇ ಇಲ್ಲ, ಇಡೀ ದಿನ ಟಿವಿ ನೋಡೋದು, ಹೇಳಿದ ಮಾತು ಕೇಳೋದೇ ಇಲ್ಲ ನಂದನ್ನ, ಆವಾಗ ಕೇಳಲ್ಲ. ಯಾಕೆಂದ್ರೆ ಬೆಳೆದಿರುತ್ತೆ ಆಲ್ರೆಡಿ. ಅಥವಾ ಹೇಳ್ಬೋದು ನನ್ನ ಜೊತೆ ಅಟ್ಯಾಚ್ಮೆಂಟೇ ಇಲ್ಲ, ನನ್ನ ಜೊತೆ ಇಮೋಷನ್ಸೇ ಇಲ್ಲ, ಯಾವಾಗ ನೋಡೋ ಫ್ರೆಂಡ್ಸು, ಹೊರಗಿನ ಜನ ಅಥವಾ ರಿಲೇಟಿವ್ಸು, ಅಜ್ಜ ಅಜ್ಜಿನ ತುಂಬಾ ಇಷ್ಟಪಡ್ತಾರೆ. ಯಾಕೆಂದ್ರೆ ಚಿಕ್ಕದಿಂದ ಅವನಿಗೆ ಪ್ರಭಾವ ಬೀರಿದ್ದು ಅವರೆಲ್ಲ. ಆ ಥರ ಅಲ್ಲ. ಇನ್ನೊಂದು ಕ್ವಶನ್ ಬರ್ಬೋದು, ಈಗ ಪೇರೆಂಟ್ಸ್ ಇಬ್ರು ವರ್ಕ್ ಮಾಡ್ತಾ ಇರ್ತಾರೆ ಅಲ್ವಾ, ಸೊ ತಾಯಿಗೂ ಹೊರಗಡೆ ಕೆಲಸ ಮಾಡ್ತಾನೆ, ಆಗ ತಂದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾನೆ, ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಆಗ ಏನ್ ಮಾಡ್ಬೇಕು? ಸೊ ತಂದೆ ಆದವನು ತಾಯಿ ಸ್ಥಾನ ತಗೊಂಡಿರ್ತಾನೆ ಆವಾಗ. ಸೊ ತಂದೆಯಿಂದಲೂ ಕಾನ್ಸ್ಟೆಂಟ್ ಆಗಿ ಅದೇ ಪ್ರೀತಿ, ಅವನ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ತಾನೆ ಇರಬೇಕು ಅಲ್ಲಿ. ಸೊ ಯಾರಾದ್ರೂ ತಂದೆ ಅಥವಾ ತಾಯಿ ಇಬ್ರು ತಾಯಿಯ ತರನೇ ಆ ಮಗುವಿಗೆ ಪ್ರೀತಿಯನ್ನ ಕೊಡ್ತಾ ಆ 8 ವರ್ಷದ ಅಟ್ಲೀಸ್ಟ್ 8 ವರ್ಷದವರೆಗೆ ಆ ಮಗುವನ್ನ ಪ್ರೋಗ್ರಾಮಿಂಗ್ ಮಾಡಿ ಮೈಂಡ್ ಅನ್ನ. ಸೊ ಖಂಡಿತವಾಗಿ ಇದು ಅವನು ಒಂದು ಬೆಳೆದು ನಿಂತಾಗ ಅವನು ಒಂದು ಕರ್ಮವನ್ನು ಅನುಭವಿಸ್ತಾ ಇರುವಾಗ ಆ ಟೈಮಲ್ಲಿ ಚಂದ್ರನ ಪ್ರಭಾವ ಅಥವಾ ವೀಕ್ನೆಸ್ ಇದ್ರೆ ಖಂಡಿತವಾಗಿ ನೀವು ಏನ್ ಹೇಳ್ಕೊಡ್ತೀರಲ್ಲ, ಪ್ರೆಗ್ನೆನ್ಸಿಯಿಂದ ಹಿಡಿದು 8 ವರ್ಷದವರೆಗೆ ಅದು ಹೆಲ್ಪ್ ಮಾಡೇ ಮಾಡುತ್ತೆ. ನೀವೇನ್ ಹೇಳ್ತೀರಾ ಅಂದ್ರೆ, ಈಗ ಒಂದು 20 ವರ್ಷದ 18 ವರ್ಷದವರೆಗೂ ಮಗು ತುಂಬಾ ಸ್ಟ್ರಾಂಗು, ಅವನು ಏನೂ ತೊಂದರೆ ತೋರಿಸಿಲ್ಲ, ಆದರೆ ಸಡನ್ ಯಾವಾಗೂ ಒಂದು ಸಲ ವೀಕ್ ಮೂಮೆಂಟಲ್ಲಿ ಏನೋ ಡ್ರಾಸ್ಟಿಕ್ ಸ್ಟೆಪ್ಸ್ ತಗೊಳ್ಳೋಕ್ಕೆ ಕಾರಣ ಏನಿರ್ಬೋದು? ಹಾಗಿದ್ರೆ ಚಂದ್ರನ ಪ್ರಭಾವ ಯಾವ ರೀತಿ ಅಂತ ಮಗುವಿನ ಮೇಲೆ ಆಗಿರ್ಬೋದು? ಇನ್ಫ್ಲೂಯೆನ್ಸಸ್ ಅಂತ ಹೇಳ್ತಾರೆ ಚಂದ್ರನ ಮೇಲೆ ಜಾತಕದಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ನಾನು ಹೇಳಿದ್ರೆ ಓಕೆ, ರಾಹು ಕೂತ್ಕೊಂಡಿರ್ತಾನೆ, ಕೇತು ಕೂತ್ಕೊಂಡಿದ್ದಾನೆ ಚಂದ್ರನ ಜೊತೆ ಹೇಳಿದ್ರೆ ಅರ್ಥ ಆಗಲ್ಲ, ಹೌದಾ? ಸೊ ರಾಹು ಏನ್ ಮಾಡ್ತಾನೆ, ಕೇತು ಏನ್ ಮಾಡ್ತಾನೆ ಅಂತ ಕೌನ್ಸಿಲಿಂಗ್ ಅಲ್ಲಿ ಹೇಳಿದಾಗ ಆ ಗ್ರಹಗಳ ಹೆಸರು ತಗೊಳ್ಳದೇನೆ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಾಹು ಆಬ್ಸೆಷನ್ ಅಂತ ಹೇಳ್ತಾರೆ, ಫಿಯರ್ ಅಂತ ಹೇಳ್ತಾರೆ, ಆಮೇಲೆ ಬೇಕು ಅಂದ್ರೆ ಬೇಕು, ಇಲ್ಲಾಂದ್ರೆ ಇಲ್ಲ, ಎಲರ್ಜಿಸ್ಗಳು ಅಥವಾ ಬಿಯಾಂಡ್ ಇಲ್ಯೂಷನ್ಸ್ ಕ್ರಿಯೇಟ್ ಮಾಡುವಂತದ್ದು, ಇದನ್ನ ಕ್ರಿಯೇಟ್ ಮಾಡುವಂಥದ್ದು. ಹಾಗೆ ಕೇತು ಅಂದ್ರೆ ಸಪ್ರೆಸಿವ್ ಆಗಿರೋದು, ಮಾತಾಡೋದೇ ಇಲ್ಲ, ಸೈಲೆನ್ಸಿಗೆ ಹೋಗೋದು ಸಡನ್ ಆಗಿ. ಸೊ ಇದೆಲ್ಲ ಕೆಲವೊಂದು ಅವರಿಗೆ ಪೇರೆಂಟ್ಸ್ಗೆ ಹೇಳಿದಾಗ ಅವ್ರು ಅಲರ್ಟ್ ಆಗಿರ್ತಾರೆ. ಈ ಟೈಮ್ ಬಂದಾಗ ನಾನು ಮಗುವಿಗೆ ಎಕ್ಸ್ಟ್ರಾ ಅಬ್ಸರ್ವೇಷನ್, ಎಕ್ಸ್ಟ್ರಾ ಕೇರ್ ತಗೋಬೇಕು, ಅಲರ್ಟ್ ಆಗಿರ್ಬೇಕು ಅಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ 2-3 ಇನ್ಸಿಡೆಂಟ್ಸ್ ನೋಡಿದೆ. ಇಂಜಿನಿಯರಿಂಗ್ ಓದ್ತಾ ಇಬ್ಬ ಹುಡುಗ ಸುಸೈಡ್ ಮಾಡ್ಕೊಂಡ, ಸುಮಾರಷ್ಟು ಕೇಳಿದೆ ನಾನು. ಆವಾಗ ಹೇಗಾಗಿರುತ್ತೆ ಗೊತ್ತಾ, ಅದು ತಾಯಿ ಆದವಳು ಅಥವಾ ತಂದೆ ಆದವನು ಒಬ್ಸರ್ವ್ ಮಾಡ್ತಾ ಇರಬೇಕು ಮಗುವನ್ನ. ಸೊ ಚೆನ್ನಾಗಿರೋನು ಸಡನ್ ಆಗಿ ಚೇಂಜ್ ಆದ, ಬದಲಾವಣೆ ಆದಾಗ ಆವಾಗ ಯಾಕೆ ಬದಲಾವಣೆ ಆಯಿತು ಪ್ರತಿಯೊಂದನ್ನು ನೋಟಿಸ್ ಮಾಡಬೇಕು. ಯಾರ ಜೊತೆ ಇದ್ದಾನೆ, ಏನನ್ನು ನೋಡ್ತಾ ಇದ್ದಾನೆ, ಏನನ್ನು ಓದ್ತಾ ಇದ್ದಾನೆ, ಎಲ್ಲದೂ ಮ್ಯಾಟರ್ ಆಗುತ್ತೆ. ಅದೆಲ್ಲ ಗಮನಿಸಿ. ಯಾಕೆಂದ್ರೆ ಅದೊಂದು ಝೋನಿಗೆ ಅವನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಮನಸ್ಸಿದೆಯಲ್ಲ, ಮನಸ್ಸಿಂದಲೇ ನಮ್ಮ ಹುಟ್ಟಿರೋದು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಇವುಗಳಿಂದಲೇ ಮನುಷ್ಯ ಪದೇ ಪದೇ ಹುಟ್ಟೋದು. ಸೈಕಲ್ ಎಂಡ್ ಆಗಲ್ಲ. ಯಾವಾಗ ಇದೆಲ್ಲ ಹೋಗುತ್ತಲ್ಲ ಆವಾಗ ಮುಕ್ತಿ ಅಂತ ಹೇಳ್ತಾರೆ ಅಲ್ವಾ. ಸೊ ಪೇರೆಂಟ್ಸ್ ಇದ್ದಾಗ ಅವರೊಂದು ಕರ್ಮ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ಇರುವಾಗ. ಮಗು ಹುಟ್ಟಿದಾಗ ಕರ್ಮಗಳು ವೃದ್ಧಿ ಆಗುತ್ತೆ ಆ ಮಗುನ ಜೊತೆ. ನೀವು ಏನ್ ಆಕ್ಷನ್ ಮಾಡ್ತೀರಾ, ಏನ್ ಡಿಸಿಷನ್ ತಗೋತೀರಾ, ಅದೊಂದು ಕರ್ಮ ಆಡ್ ಆಗುತ್ತೆ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ. ಮೊದಲು ಚೆನ್ನಾಗಿದ್ರು ಒಂದು ಕೆಟ್ಟ ವೇವ್ಲೆಂತ್ ಆ ಗ್ರಹದ ಜೊತೆ ಆದಾಗ ಕರ್ಮ ಇದ್ದಾಗ ಏನಾದ್ರೂ ಗಮನ ಹೋಗಿಲ್ಲ, ಆ ಮಗುವಿನ ಬಿಹೇವಿಯರ್ ಚೇಂಜಸ್ ಅರ್ಥ ಆಗಿಲ್ಲ ಅಂದಾಗ ವಿಪತ್ತುಗಳು ಆಗತ್ವೆ. ಎಕ್ಸಾಂಪಲ್, ಮೆಡಿಕಲ್ ಲೈನ್ಗೆ ಹೋಗ್ತಾ ಇರ್ತಾರೆ, ಅದಕ್ಕೂ ಪ್ರಿಪೇರ್ ಆಗ್ತಾ ಇರ್ತಾರೆ, ಎಂಡ್ ಮೂಮೆಂಟ್ಗೆ ಬಿಡ್ತಾರೆ. ಯಾಕಿರ್ಬೋದು ಗೊತ್ತಾ, ಆ ಟೈಮಲ್ಲಿ ರಾಹು ನಡೀತಾ ಇರ್ಬೋದು. ರಾಹು ಇಸ್ ಟೆಕ್ನಾಲಜಿ, ಅವ್ನು ಟೆಕ್ನಾಲಜಿಗೆ ಹೋಗ್ಲೇಬೇಕು, ಅದು ಬಿಡಲ್ಲ. ಅದು ಆ ಝೋನ್ ಓಪನ್ ಅಪ್ ಆಗಿದೆ, ಫ್ರೀಕ್ವೆನ್ಸಿ ಫೈನ್ ಟ್ಯೂನ್ ಆಗಿದೆ ಅದ್ರ ಜೊತೆ. ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ ನಾನ್ ಹೇಗೆ, ನನ್ನ ಮನೆಯವರು ಹೇಗೆ, ಮಗು ಹೇಗೆ ಅಂತ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿ ಹೋಗುತ್ತೆ. ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ, ಹೇಗೆ ನನ್ನ ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಸೀಸನ್ಸ್ಗೆ ವಾತಾವರಣ ಚೇಂಜ್ ಆದಾಗೆ ನಾವು ಪ್ರಿಪೇರ್ ಆಗ್ತೀವಲ್ವಾ, ಹಾಗೆ ನಮ್ಮ ಟೈಮ್ ಚೇಂಜ್ ಆದ ಹಾಗೆ ಮೆಂಟಲಿ ಪ್ರಿಪೇರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಅಂತ ಮಾಡಿ ಕಲಿಸಿ ಮಕ್ಕಳಿಗೆ. ದಿನಾಲು ಕೆಲವೊಂದು ಶ್ಲೋಕಗಳನ್ನ, ಮಂತ್ರ ಜಪಗಳನ್ನ, ಭಜನೆ ಏನಾದ್ರೂ ಒಂದು ಅವರಿಗೆ ಆ ಒಂದು ಮೂಮೆಂಟ್ಗೆ ಅವರು ಒಂದು ಹೇಳ್ತೇನಲ್ಲ, ವೀಕ್ ಮೂಮೆಂಟ್ ಅಲ್ಲಿ ಹೋಗ್ತಾರಲ್ಲ, ಯಾವುದೋ ಒಂದು ಶಕ್ತಿ ಕಾಪಾಡುತ್ತೆ. ಏನೋ ಒಂದು ಆಲೋಚನೆಗಳು ಬರುತ್ತೆ, ಓ ಹನುಮಂತ ಇದ್ದಾನೆ, ಓ ದೇವಸ್ಥಾನಕ್ಕೆ ಹೋಗೋಣ, ಏನೋ ನನ್ನ ಹೆದರಿಕೆ ಅಥವಾ ನನ್ಗೆ ಏನೋ ಆಗ್ತಾ ಇರೋ ಚೇಂಜ್ ಆಗ್ಬೋದು, ಖಂಡಿತ ಆಗುತ್ತೆ. ಸೊ ಇದನ್ನೆಲ್ಲ ಚಿಕ್ಕದಿಂದ ಅವನಿಗೆ ಮಗುವಿಗೆ ಪ್ರೋಗ್ರಾಮ್ ಮಾಡ್ತಾ ಬನ್ನಿ. ಆವಾಗ ಖಂಡಿತವಾಗಿ ಎಲ್ಲೋ ಒಂದು ಟೈಮಲ್ಲಿ, ಮೇ ಬಿ ಆ ಟೈಮ್ ಝೋನ್ ಒಂದು 1 ಅವರಿಗೆ ಅಂತ ಇರ್ಬೋದು, ಅದ್ರಲ್ಲಿ ಇದೇನೋ ಒಂದು ಥಾಟ್ ಬಂದ್ರೆ ಸಾಕಲ್ವಾ ಚೇಂಜ್. ಅಥವಾ ಆ ಮಗುವಿನ ಟೈಮ್ ಝೋನ್ ಈ ಟೈಮಲ್ಲಿ ತುಂಬಾ ಹಾಡಿದೆ ಅಂತ ಮೊದಲೇ ಗೊತ್ತಾದ್ರೆ ಆ ಸಮಯದಲ್ಲಿ ಹೆತ್ತವರು ಆ ಮಗುವಿನ ಜಾಸ್ತಿ ಇದ್ದಿರ್ಬೋದು, ತಪ್ಪಿಸಬಹುದು.
ಅಥವಾ ಒಂದು ಸಪೋರ್ಟ್ ಆಗಿ ಗೈಡೆನ್ಸ್ ಆಗಿ ಇದು ನನ್ನ ಮಗ ಯಾಕೆ ಅಥವಾ ನನ್ನ ಮಗು ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದೆ ಅಂತೇಳಿ ಅವನ ಮೇಲೆ ಪ್ರೆಷರ್ ತರುವ ಬದಲು ನಾವು ಚೇಂಜ್ ಆಗೋದು, ನಮ್ಮ ಮೆಂಟಲ್ ಸ್ಟೇಟ್ ಮೈಂಡ್ ಥಾಟ್ಸ್ ನ ಚೆನ್ನಾಗಿ ಅದನ್ನ ಬದಲಾಯಿಸಿಕೊಳ್ಳುವ ಕೆಲಸವನ್ನು ಖಂಡಿತವಾಗಿ ಕೌನ್ಸಿಲಿಂಗ್ ಇಂದ ಮಾಡಬಹುದು. ಧನ್ಯವಾದ ತೇಜಸ್ವಿನಿ. ತುಂಬ ಕ್ಲುಪ್ತವಾಗಿ ನಾವು ನೋಡಿದೆವು ಇದರ ಬಗ್ಗೆ. ಇದು ವಿಷಯವೇ ತುಂಬ ವಾಸ್ಟ್ ಆದದ್ದು. ಅದರಲ್ಲೂ ಚಂದ್ರ ಅಂದರೆ ಮನೋಕಾರಕ ಅಂದಮೇಲೆ ಕೇಳಬೇಕೆ, ಮನಸ್ಸು ಅನ್ನೋದು ಯಾರ ಹಿಡಿತಕ್ಕೂ ಸಿಲಕ್ಕದ್ದು. ನಿಮಗೆ ಈ ವಿಷಯದ ಕುರಿತು ಆಸ್ಟ್ರಾಲಜಿ ಬೇಸ್ಡ್ ಏನಾದರೂ ಸಂಶಯಗಳಿದ್ದರೆ ನೀವು ಕಮೆಂಟಲ್ಲಿ ಕೇಳಬಹುದು. ಸಾಧ್ಯವಾದರೆ ನಾವು ಖಂಡಿತ ಮುಂದಿನ ಸಂಚಿಕೆಗಳಲ್ಲಿ ಅದರ ಕುರಿತು ಉತ್ತರಿಸಲು ಯತ್ನಿಸುತ್ತೇವೆ. ಜೊತೆಯಲ್ಲಿದ್ದೀರಿ ಎಂಬುದು ನಮ್ಮ ನಂಬಿಕೆ ಹಾಗೂ ವಿಶ್ವಾಸ. ಧನ್ಯವಾದ.